ನಮಸ್ಕಾರ ಪ್ರಿಯ ವೀಕ್ಷಕರೇ. ನಮ್ಮ ಗುರುಗಳಾದಂಥ ಶ್ರೀರಂಗ ಮಹಾಗುರುಗಳ ಒಂದು ಕೃಪಾಶೀರ್ವಾದದಿಂದ ಜಗನ್ಮಾತೆ ಶ್ರೀಮಾತೆ ವಿಜಯಲಕ್ಷ್ಮಿಯವರ ಸಂಪೂರ್ಣ ಅನುಗ್ರಹದಿಂದ ನಾವು ಲೋಹ ಪಾಕಶಾಸ್ತ್ರ ವಿಜ್ಞಾನದ ಮುಂದುವರೆದ ಭಾಗವಾಗಿ ಘಂಟೆಯ ತಯಾರಿಕೆಯಲ್ಲಿ ಹೊಸದಾದಂತಹ ಸರಪಳಿಯಿಂದ ನೇತು ಹಾಕುವಂತಹ ಘಂಟೆಗಳನ್ನು ತಯಾರಿಸಿದ್ದೇವೆ. ಇದನ್ನು ತಮ್ಮ ಮುಂದೆ ಹಂಚಿಕೊಳ್ಳಲು ಇವತ್ತು ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ನಾವು ನಮ್ಮ ಮನೆಯ ದೇವರ ಕೋಣೆಯಲ್ಲಿ ಅಥವಾ ದೇವರ ಕೋಣೆಯ ಮುಂಭಾಗದಲ್ಲಿ ಸರಪಣಿಯಿಂದ ನೇತು ಹಾಕುವ ಎರಡು ವಿಶಿಷ್ಟ ರೀತಿಯ ವಿನ್ಯಾಸದ ವಿಭಿನ್ನ ತೂಕದ ತೂಗು ಗಂಟೆಗಳನ್ನು ನಾವು ಪ್ರಾರಂಭ ಮಾಡಿದ್ದೇವೆ. ಮೊದಲನೆಯದಾಗಿ 2 kgಯ ಗಂಟೆ, ಸರಪಳಿಯಿಂದ ನೇತು ಹಾಕುವ ಗಂಟೆ ಮತ್ತು 3.5 kg ಸರಪಳಿಯಿಂದ ನೇತು ಹಾಕುವ ತೂಗು ಗಂಟೆ. ಅಂದರೆ ಇದು ದೇವರ ಕೋಣೆಯ ಒಳಭಾಗದಲ್ಲಾಗಲಿ ಅಥವಾ ದೇವರ ಕೋಣೆಯ ಮುಂಭಾಗದಲ್ಲಾಗಲಿ ಈ ಗಂಟೆಯನ್ನು ನಾವು ಉಪಯೋಗಿಸಬಹುದಾಗಿದೆ. ಮತ್ತು ಈ ಲೋಹಪಾಕಶಾಸ್ತ್ರ ವಿಜ್ಞಾನದಲ್ಲಿ ಮುಂದುವರೆದ ಭಾಗವಾಗಿ ದೇವಸ್ಥಾನದ ಗರ್ಭಗುಡಿಯ ಮುಂಭಾಗದಲ್ಲಿ ಸರಪಳಿಯಿಂದ ನೇತು ಹಾಕುವ ಗಂಟೆಯನ್ನು ನಾವು 3 ಪ್ರಕಾರವಾಗಿ ಮಾಡಿದ್ದೇವೆ. ಒಂದು 5 kg, ಇದರ ವ್ಯಾಸವು ಸುಮಾರು 6.5 ಇಂಚು ಮತ್ತು ಎತ್ತರವು 7 ಇಂಚು. ಇದು ಪ್ರಣವನಾದವನ್ನು ಅರ್ಧ ತಾಟನ ಮಾಡಿದರೆ 64 ಬಾರಿ ಓಂ 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 ಅಂದು ಬಂದು ಲಯವಾಗುತ್ತೆ. ಮತ್ತು ಏಕಮುಖ ಅಲ್ಲದೆ ದ್ವಿಮುಖ ತ್ವಾಟನವನ್ನು ಮಾಡಿದರೆ ಸುಮಾರು 72 ಬಾರಿಗೂ ಅಧಿಕ ಬಾರಿ ಈ ಪ್ರಣವನಾದವನ್ನು ಹೊರಸೂಸ್ತಾ ಇದೆ. ಮತ್ತು ಇದರಲ್ಲೇ ಇನ್ನು ಮುಂದುವರೆದ ಅಳತೆ ನಮ್ಮಲ್ಲಿ 10 kg ಮತ್ತು 12 kg. 10 kgಯ ಈ ಸರಪಳಿಯಿಂದ ತೂಗು ಹಾಕುವ ಗಂಟೆ ಸುಮಾರು 10 ಇಂಚು ವ್ಯಾಸವಾಗಿದ್ದು 10 ಇಂಚು ಎತ್ತರವಾಗಿದ್ದು 10 kgಯ ಗಂಟೆಯಾಗಿದೆ. ಮತ್ತು ಈಗ ಅದರಲ್ಲೇ ಮುಂದುವರೆದ ಸರಪಳಿಯಿಂದ ಗರ್ಭಗುಡಿಯ ಮುಂಭಾಗ ದೇವಸ್ಥಾನದ ಆವರಣದೊಳಗೆ ಹಾಕುವಂತಹ ತೂಗಿ ಹಾಕುವಂತಹ ಈ 12 kgಯ ಗಂಟೆ ಸರಿಸುಮಾರು 11 ಇಂಚು ವ್ಯಾಸವು ಮತ್ತು 11.5 ಇಂಚು ಎತ್ತರವು ಮತ್ತು ಸರಿಸುಮಾರು 11ರಿಂದ 11.5 kg ತೂಕದ ಗಂಟೆ ಇದಾಗಿದೆ. ಇದರಲ್ಲಿ ಪ್ರಣವನಾದವು ಕನಿಷ್ಠ 64ರಿಂದ 72 ಬಾರಿ ಓಂ 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 ಎಂದು ಬಂದು ಪ್ರಣವನಾದಲ್ಲೇ ಲಯವಾಗ್ತಿದೆ. ಇದು ನಾವು ಮಾಡಿರತಕ್ಕಂತಹ ಸರಪಳಿಯಿಂದ ನೇತು ಹಾಕುವಂತಹ 5 ವಿನ್ಯಾಸದ ಘಂಟೆಗಳನ್ನು ಈಗ ಗಮನಿಸಿದ್ದೇವೆ. ಇದರಲ್ಲಿ ಯಾರಿಗಾದರೂ ತಮ್ಮ ಕುಲದೇವರಿಗೋ ತಮ್ಮ ಮನೆ ದೇವರಿಗೋ ಅಥವಾ ತಮ್ಮ ಇಷ್ಟ ದೇವರಿಗೋ ಅಥವಾ ತಮ್ಮ ಮನೆಯಲ್ಲಿ ಏನನ್ನ ತೂಗಿ ಹಾಕುವ ಗಂಟೆಯ ಅಪೇಕ್ಷೆ ಇದ್ದರೆ ನಮ್ಮ ಈ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಗಮನಿಸಬಹುದಾಗಿದೆ. ಆಸಕ್ತರು ಇದರ ಬಗ್ಗೆ ಹೆಚ್ಚಿನ ವಿವರಗಳಿಗೆ ನನ್ನನ್ನು ನೇರವಾಗಿ ಸಂಪರ್ಕಿಸಿ ಎಂಬ ಪ್ರಾರ್ಥನೆಯೊಂದಿಗೆ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರಗಳು.